ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಮಾರ್ಚ್ 14ರಂದು ನಡೆದ ಲೋಕ್ ಅದಾಲತ್ನಲ್ಲಿ 85,907 ಪ್ರಕರಣ ಇತ್ಯರ್ಥ. ದೈಹಿಕ ಸಾಮರ್ಥ್ಯ ಕ್ಷೀಣಿಸುತ್ತಿರುವ ಗಜೇಂದ್ರ ಆನೆ ಸ್ಥಳಾಂತರ ಸಂಬಂಧ ಸಚಿವರ ಸೂಚನೆ. ಅಬಕಾರಿ ದಾಳಿ ಪ್ರಕರಣ 17.615 ಕೆಜಿ ಗಾಂಜಾ, 123 ಗಿಡಗಳ ನಾಶ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹುಲಿರಾಯನ ಗಾಂಭೀರ್ಯದ ನಡಿಗೆ ವೈರಲ್. ತಾಳವಾಡಿ ಹತ್ತಿರ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ, 2 ಲಕ್ಷ ನಗದು ಜಪ್ತಿ. ಸಂವಿಧಾನ ಓದುವ ಅಭಿರುಚಿ ಬೆಳೆಸಿಕೊಳ್ಳಿ. ಲಕ್ನೋ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿ ಹನುಮಯ್ಯ. ಮಾರ್ಚ್ 14ರಂದು ನಡೆದ ಲೋಕ್ ಅದಾಲತ್ನಲ್ಲಿ 85,907 ಪ್ರಕರಣ ಇತ್ಯರ್ಥ. ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿರುವ ವ್ಯಾಜ್ಯ ಪೂರ್ವ ಪರಿಹಾರ ಕೇಂದ್ರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಪ್ರಭಾವತಿ ಅವರು, ಚಾಮರಾಜನಗರ, ಯಳಂದೂರು, ಗುಂಡ್ಲುಪೇಟೆ, ಕೊಳ್ಳೇಗಾಲ ನ್ಯಾಯಾಲಯಗಳಲ್ಲಿ ಬಾಕಿ 2,950 ಪ್ರಕರಣ ಹಾಗೂ 82,957 ವ್ಯಾಜ್ಯ ಪೂರ್ವ ಪ್ರಕರಣ ಒಟ್ಟು ಸೇರಿ 85,907 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ನ್ಯಾಯಾಲಯ ಇತ್ಯರ್ಥ ಪ್ರಕರಣಗಳಲ್ಲಿ 12,89,52,850 ರು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳಲ್ಲಿ 7,79,30,857 ರು ಸೇರಿ ಒಟ್ಟು 20,68,83,714 ರೂಗಳನ್ನು ರಿಕವರಿ ಮಾಡಲಾಗಿದೆ. ಚಾಮರಾಜನಗರ ನ್ಯಾಯಾಲಯದಲ್ಲಿ 44,358, ಯಳಂದೂರಿನಲ್ಲಿ 8,469, ಕೊಳ್ಳೇಗಾಲದಲ್ಲಿ 21,700, ಗುಂಡ್ಲುಪೇಟೆಯಲ್ಲಿ 11,380 ಪ್ರಕರಣ ಇತ್ಯರ್ಥವಾಗಿದೆ ಎಂದು ತಿಳಿಸಿದರು. ನ್ಯಾಯಾಧೀಶರು, ವಕೀಲರು ಹಾಗೂ ಕಕ್ಷಿದಾರರ ಸಹಕಾರದಿಂದ ಕಳೆದ 10-15 ವರ್ಷಗಳಿಂದ ನ್ಯಾಯಾಲಯದಲ್ಲಿ ಬಾಕಿ ಇದ್ದ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಇದರಿಂದ ಜನರಿಗೆ ಸಮಯ, ಹಣ ಉಳಿತಾಯದೊಂದಿಗೆ ನ್ಯಾಯಾಲಯದ ಮೇಲಿದ್ದ ಹೊರೆ ಕಡಿಮೆಯಾಗಿದೆ ಎಂದರು. ಅಲ್ಲದೆ ಕೌಟುಂಬಿಕ ಪ್ರಕರಣ ಸಂಬಂಧ 4 ಜೋಡಿ ಪರಸ್ಪರ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದಾಗಿದ್ದು, ಕಳೆದ ಬಾರಿಗಿಂತಲೂ ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಹಣ ರಿಕವರಿಯಾಗಿದೆ. ಮುಂದಿನ ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣ ಇತ್ಯರ್ಥಪಡಿಸಲು ಶ್ರಮಿಸಲಾಗುವುದು. ಜನ ಲೋಕ್ ಅದಾಲತ್ನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು. ದೈಹಿಕ ಸಾಮರ್ಥ್ಯ ಕ್ಷೀಣಿಸುತ್ತಿರುವ ಗಜೇಂದ್ರ ಆನೆ ಸ್ಥಳಾಂತರ ಸಂಬಂಧ ಸಚಿವರ ಸೂಚನೆ. ದೈಹಿಕ ಸಾಮರ್ಥ್ಯ ಕ್ಷೀಣಿಸುತ್ತಿರುವ ಗಜೇಂದ್ರ ಆನೆಯನ್ನು ಸ್ಥಳಾಂತರಿಸುವ ಸಂಬಂಧ ಸಾರ್ವಜನಿಕರಿಂದ ಬಂದ ಮನವಿಗೆ ಸ್ಪಂದಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಆನೆಯ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವನ್ಯಜೀವಿ ವಿಭಾಗದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಬೂದಿಪಡಗದಲ್ಲಿರುವ ಗಜೇಂದ್ರ ಆನೆಯ ದೈಹಿಕ ಸಾಮರ್ಥ್ಯ ಕ್ಷೀಣಿಸುತ್ತಿದ್ದು, ಕಾಡಿನಲ್ಲಿ ಬಲಿಷ್ಠವಾಗಿ ಕಾಡಾನೆಗಳಿಗೆ ಗಜೇಂದ್ರನಿಂದ ಪ್ರಾಣಾಪಾಯ ಎದುರಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಗಜೇಂದ್ರ ಆನೆಯನ್ನು ಕೂಡಲೇ ಮತ್ತಿಗೂಡು ಆನೆ ಶಿಬಿರ ಅಥವಾ ಬೇರೆ ಯಾವುದಾದರೂ ಸುಸಜ್ಜಿತ ಶಿಬಿರಕ್ಕೆ ತಜ್ಞ ಪಶು ವೈದ್ಯರ ಸಮ್ಮುಖದಲ್ಲಿ ವರ್ಗಾಯಿಸಲು ಆರ್ ಮನೋಜ್ ಹಾಗೂ ಬಿ ಮಂಜುನಾಥ್ ಎಂಬುವವರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡಿದ್ದರು. ಇವರ ಮನವಿಗೆ ಸ್ಪಂದಿಸಿರುವ ಸಚಿವರು ಗಜೇಂದ್ರ ಆನೆ ಬಗ್ಗೆ ಪರಿಶೀಲಿಸಿ ಅದಾದ ನಂತರ ಸ್ಥಳಾಂತರ ಸಂಬಂಧ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವನ್ಯಜೀವಿ ವಿಭಾಗದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಗಜೇಂದ್ರ ಆನೆಯು ದಶಕಗಳ ಕಾಲ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಿದೆ. ಅಬಕಾರಿ ದಾಳಿ ಪ್ರಕರಣ 17.615 ಕೆಜಿ ಗಾಂಜಾ, 123 ಗಿಡಗಳ ನಾಶ. ಜಿಲ್ಲೆಯ ಅಬಕಾರಿ ಇಲಾಖೆ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಒಣ ಗಾಂಜಾ ಹಾಗೂ ಗಾಂಜಾ ಗಿಡಗಳನ್ನು ಮೈಸೂರಿನ ಗುಜ್ಜೇಗೌಡನಪುರದಲ್ಲಿರುವ ಜಿಐಪಿಎಸ್ ಬಯೋ ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕದಲ್ಲಿ ನಾಶಪಡಿಸಲಾಯಿತು. ಒಟ್ಟು 34 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಶಪಡಿಸಿಕೊಂಡಿದ್ದ 17.615 ಕೆಜಿ ಒಣ ಗಾಂಜಾ ಹಾಗೂ 123 ಗಾಂಜಾ ಗಿಡಗಳನ್ನು ಡ್ರಗ್ಸ್ ಡಿಸ್ಪೋಸಲ್ ಸಮಿತಿ ಸಮ್ಮುಖದಲ್ಲಿ ಮಹಜರು ನಡೆಸಿ ನಾಶಪಡಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ಅಬಕಾರಿ ಇಲಾಖೆಯ ಮೈಸೂರು ವಿಭಾಗ ಜಂಟಿ ಆಯುಕ್ತ ಬಸವರಾಜ ಹಡಪದ, ಚಾಮರಾಜನಗರ ಉಪಾಯುಕ್ತ ಚಂದ್ರು, ಮೈಸೂರು ಗ್ರಾಮಾಂತರ ಉಪಾಯುಕ್ತ ಮಾದೇವಿ ಬಾಯಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಳಿಗಿರಿ
ರಂಗನ ಬೆಟ್ಟದಲ್ಲಿ ಹುಲಿರಾಯನ ಗಾಂಭೀರ್ಯದ ನಡಿಗೆ ವೈರಲ್. ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಹುಲಿಯೊಂದು ಗಾಂಭೀರ್ಯದಿಂದ ನಡೆದು ಬರುತ್ತಿರುವ ಅಪರೂಪದ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜಿಲ್ಲೆಯ ಪ್ರಸಿದ್ಧ ಕೇಗುಡಿ ಅರಣ್ಯ ಪ್ರದೇಶದ ಮಲೆಗುಂಡ ಭಾಗದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಹುಲಿ ನಿಧಾನವಾಗಿ ಅರಣ್ಯದ ಮಧ್ಯೆ ಸಾಗುತ್ತಿದ್ದಂತೆ ಸುತ್ತಮುತ್ತಲಿನ ವನ್ಯಜೀವಿಗಳು ಎಚ್ಚರಗೊಂಡು ತಮ್ಮದೇ ಶೈಲಿಯಲ್ಲಿ ಅಲರ್ಟ್ ಕಾಲ್ ನೀಡಿದ ದೃಶ್ಯವು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಹುಲಿಯ ಹೆಜ್ಜೆಯ ಸಪ್ಪಳಕ್ಕೆ ಜಿಂಕೆ, ಹದ್ದು ಸೇರಿದಂತೆ ವಿವಿಧ ಪಕ್ಷಿಗಳು ಎಚ್ಚರಿಕೆ ನೀಡುತ್ತಾ ಕಾಡಿನ ವಾತಾವರಣವನ್ನು ಕ್ಷಣಾರ್ಧದಲ್ಲಿ ಚುರುಕುಗೊಳಿಸಿದ ದೃಶ್ಯ ಗಮನ ಸೆಳೆಯುತ್ತಿದೆ. ತನ್ನ ಟೆರಿಟರಿ ಗುರುತಿಸಿಕೊಳ್ಳುತ್ತಿರುವ ದೃಶ್ಯ ಸೆರೆಯಾಗಿದೆ. ಪ್ರವಾಸಿಗರು ಸೆರೆ ಹಿಡಿದ ಈ ಅಪರೂಪದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗುತ್ತಿದ್ದು ಬಿಆರ್ಟಿ ಅರಣ್ಯದ ವೈಭವ ಮತ್ತು ವನ್ಯಜೀವಿಗಳ ಸಹಜ ಜೀವನದ ಚಿತ್ರಣವನ್ನು ಮನಮೋಹಕವಾಗಿ ತೋರಿಸುತ್ತಿದೆ. ತಾಳವಾಡಿ ಹತ್ತಿರ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ, 2 ಲಕ್ಷ ನಗದು ಜಪ್ತಿ. ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ತಾಳವಾಡಿ ಸಮೀಪದ ಹಾಸನೂರು ಪ್ರದೇಶದಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ತಂಡ ವಾಹನ ತಪಾಸಣೆ ನಡೆಸಿ 2 ಲಕ್ಷ ನಗದು ಜಪ್ತಿ ಮಾಡಿದೆ. ಶನಿವಾರ ಸಂಜೆ ನಡೆದ ತಪಾಸಣೆ ವೇಳೆ ಅನುಮಾನಾಸ್ಪದವಾಗಿ ಸಂಚರಿಸುತ್ತಿದ್ದ ಕಾರನ್ನು ನಿಲ್ಲಿಸಿ ಪರಿಶೀಲಿಸಿದಾಗ ವಾಹನದಲ್ಲಿ 2 ಲಕ್ಷ ನಗದು ಪತ್ತೆಯಾಗಿದ್ದು, ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯನ್ನು ವಿಚಾರಣೆ ನಡೆಸಿದಾಗ ಅವರು ಅನ್ಸಾರ್ ಮಖಾದು ಎಂದು ಗುರುತಿಸಲಾಗಿದೆ. ಕೊಯಮತ್ತೂರಿಗೆ ತೆರಳುತ್ತಿದ್ದರೆಂದು ತಿಳಿದು ಬಂದಿದ್ದು, ತಮ್ಮ ಬಳಿ ಹೊಂದಿದ್ದ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸೂಕ್ತ ದಾಖಲೆಗಳನ್ನು ನೀಡಲು ಅವರು ವಿಫಲರಾದರು. ಈ ಹಿನ್ನೆಲೆಯಲ್ಲಿ ನಿಯಮಾನುಸಾರ ನಗದನ್ನು ವಶಪಡಿಸಿಕೊಂಡ ಅಧಿಕಾರಿಗಳು ಅದನ್ನು ಸತ್ಯಮಂಗಲ ಚುನಾವಣಾ ಅಧಿಕಾರಿಗೆ ಹಸ್ತಾಂತರಿಸಿದ್ದಾರೆ. ಈ ಸಂಬಂಧ ಹೆಚ್ಚಿನ ಪರಿಶೀಲನೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಂವಿಧಾನ ಓದುವ ಅಭಿರುಚಿ ಬೆಳೆಸಿಕೊಳ್ಳಿ. ಲಕ್ನೋ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿ ಹನುಮಯ್ಯ. ವಿದ್ಯಾರ್ಥಿಗಳು ಸಂವಿಧಾನ ಅಧ್ಯಯನ ಮಾಡಿದರೆ ನಿಮ್ಮ ಜ್ಞಾನ ಅಭಿವೃದ್ಧಿಯಾಗುತ್ತದೆ ಎಂದು ಲಕ್ನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಬಿ ಹನುಮಯ್ಯ ಕರೆ ನೀಡಿದರು. ಚಾಮರಾಜನಗರ ವಿಶ್ವವಿದ್ಯಾನಿಲಯದ ತೃತೀಯ ವರ್ಷದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಟ್ಯಾಂತರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿರುವ ಪ್ರತಿಫಲ ಇಂದು ಲಕ್ಷಾಂತರ ಮಂದಿ ಶಿಕ್ಷಣ ಕಲಿತು ಉನ್ನತ ಮಟ್ಟದ ಸೇವೆ ಮಾಡುತ್ತಿದ್ದಾರೆಂದು ಸ್ಮರಣೆ ಮಾಡಿಕೊಂಡರು. ಆದ್ದರಿಂದ ಉತ್ತಮ ಪ್ರಜೆಯಾಗಲು ಅಂಬೇಡ್ಕರ್ ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಚಾಮರಾಜನಗರ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಂಆರ್ ಗಂಗಾಧರ್ ಮಾತನಾಡಿ, ವಿಶ್ವವಿದ್ಯಾಲಯದ ತೃತೀಯ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮಾಡುತ್ತಿರುವುದು ಮೆಚ್ಚುಗೆಯ ವಿಷಯ. ಗಡಿ ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಇಲ್ಲಿನ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಲಾಗಿದ್ದು, ಕಳೆದ 3 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಚಿನ್ನದ ಪದಕ ಗಳಿಸಿ ವಿವಿಗೆ ಕೀರ್ತಿ ತಂದಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನುರಿತ ಪ್ರಾಧ್ಯಾಪಕರ ಮಾರ್ಗದರ್ಶನದಲ್ಲಿ ಎಲ್ಲಾ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯ ಸಾಂಸ್ಕೃತಿಕ ಜೊತೆಗೆ ಹೊರ ರಾಜ್ಯಗಳ ವಿವಿ ಕ್ರೀಡಾಕೂಟದಲ್ಲಿ ವಿವಿಧ ಸಮಗ್ರ ಬಹುಮಾನ ಗಳಿಸಿದ್ದಾರೆಂದು ತಿಳಿಸಿದರು. ವಿಶ್ವ ಚೈತನ್ಯ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿ ಮಾಡಿರುವುದರಿಂದ ನನ್ನಂತಹ ಸಾವಿರಾರು ಮಂದಿಗೆ ಅವಕಾಶ ಸಿಕ್ಕಿದೆ ಎಂದು ಸ್ಮರಣೆ ಮಾಡಿಕೊಂಡರು. ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪ್ರಜ್ಞೆ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನೂರಾರು ಮಂದಿ ಪಿಎಚ್ಡಿ ಮಾಡಿದ್ದಾರೆ. ಆದ್ದರಿಂದ ಸಂಶೋಧನೆ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಟಿವಿ ಅಭ್ಯಾಸ ಸಂಪೂರ್ಣ ತೊರೆದು ವಿದ್ಯಾಭ್ಯಾಸಕ್ಕೆ ಸಮಗ್ರ ಅಧ್ಯಯನ ಮಾಡಬೇಕೆಂದು ಸಲಹೆ ನೀಡಿದರು. ಚಾಮರಾಜನಗರ ವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಂಕೆ ಮಹದೇವನ್, ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಎಚ್ ಕೃಷ್ಣರಾವ್, ಚಾಮರಾಜನಗರ ವಿವಿ ಸಿಂಡಿಕೇಟ್ ಸದಸ್ಯ ಪುಟ್ಟಸ್ವಾಮಿ, ಡೀನ್ ಡಾಕ್ಟರ್ ಕೆಸಿ ಬಸವಣ್ಣ, ವಿಶ್ರಾಂತ ಹಣಕಾಸು ಅಧಿಕಾರಿ ನಾಗೇಶ್, ಪ್ರೊಫೆಸರ್ ದಿವ್ಯಾ ಹಾಜಿರಾ, ಕಾಮಿಲಾ, ಶ್ವೇತಾ, ಕ್ರೀಡಾ ಸಮಿತಿ ಸದಸ್ಯ ಜಿ ಬಂಗಾರು, ಪ್ರಮೋದ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲೆ ಅಶ್ವಿನಿ ಸೇರಿದಂತೆ ಚಾಮರಾಜನಗರ ವಿಶ್ವವಿದ್ಯಾಲಯದ ಎಲ್ಲಾ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ 14ರಂದು ನಡೆದ ಲೋಕ್ ಅದಾಲತ್ನಲ್ಲಿ 85,907 ಪ್ರಕರಣ ಇತ್ಯರ್ಥ. ದೈಹಿಕ ಸಾಮರ್ಥ್ಯ ಕ್ಷೀಣಿಸುತ್ತಿರುವ ಗಜೇಂದ್ರ ಆನೆ ಸ್ಥಳಾಂತರ ಸಂಬಂಧ ಸಚಿವರ ಸೂಚನೆ. ಅಬಕಾರಿ ದಾಳಿ ಪ್ರಕರಣ 17.615 ಕೆಜಿ ಗಾಂಜಾ, 123 ಗಿಡಗಳ ನಾಶ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹುಲಿರಾಯನ ಗಾಂಭೀರ್ಯದ ನಡಿಗೆ ವೈರಲ್. ತಾಳವಾಡಿ ಹತ್ತಿರ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ, 2 ಲಕ್ಷ ನಗದು ಜಪ್ತಿ. ಸಂವಿಧಾನ ಓದುವ ಅಭಿರುಚಿ ಬೆಳೆಸಿಕೊಳ್ಳಿ. ಲಕ್ನೋ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿ ಹನುಮಯ್ಯ.